ಡಿನ್ನರ್ ಪಾರ್ಟಿ ಬೇರೆ ನೀವು ಭಾಗಿಯಾಗಿದ್ರಿ ಅಂತ ಗೊತ್ತಾಯ್ತು. 40 ಜನ ನಿನ್ನೆ ಅಲ್ಲ, ಅದು ಮೊನ್ನೆ. ಅದಕ್ಕೆ ರಿಪ್ಲೈ ಕೊಟ್ಟನಲ್ಲ, ರಿಪ್ಲೈ ಕೊಟ್ಟಿದ್ದೀನಿ. ಮತ್ತೇಕೆ ದಾವಣಗೆರೆ ಬೇಕಾ ಸರ್ ಈಗ? ಅಲ್ಲ, ಇದೇನು ಅನ್ಅಫಿಷಿಯಲ್ ಇಟ್ಕೊಳ್ತೀರ, ಆಮೇಲೆ ನೋಡೋದು ಹಾಕೋದು ಬಿಡೋದು. ಅದು ಕೊಟ್ಟಿದ್ದಲ್ಲ ಪಲ್ಲ ಇದು. ಅಲ್ಲ ಡಿನ್ನರ್ ಮತ್ತೆ ಸರಿ ಕೊಡಕ ಕೇಳಿ ಆಯ್ತು ಕೇಳಿ. ಸಪ್ರೇಟ್ ಆಗಿದ್ದಾರೆ, ಸಪ್ರೇಟ್ ಆಗಿ ಡಿನ್ನರ್ ಪಾರ್ಟಿ ಮಾಡಿದ್ರು ಅಂತಂದು ರೀ. ಈಗ ನೀವೆಲ್ಲ ಬಂದಿದ್ದೀರಿ ನಮ್ಮ ಆಫೀಸ್ಗೆ. ನಾರ್ಮಲ್ ಏನು ಮಾಡ್ತೀವಿ, ಊಟದ ಟೈಮಿಗೆ ಬಂದರೆ ನಿಮ್ಗೆ ಊಟ ಮಾಡಿಸ್ತೀನಿ, ತಿಂಡಿ ಟೈಮಿಗೆ ಬಂದರೆ ತಿಂಡಿ ಮಾಡಿಸ್ತೀನಿ. ಈ ಮಧ್ಯಾಹ್ನ ಊಟದ ಟೈಮಲ್ಲಿ ಬಂದಾಗ ಊಟ ಮಾಡಿಸಿ ಕಳಿಸಿದ್ರೆ ಅದೇನೋ ಇಮಿಡಿಯೇಟರಿ ಪಾರ್ಟಿ ಕೊಟ್ಟರು ಅಂದರೆ ಅಪಾರ್ಥ ಯಾಕೆ ತಿಳ್ಕೊಂತೀರಿ? ಡಿನ್ನರು, ಊಟ, ತಿಂಡಿ ಅವೆಲ್ಲ ಸಾಮಾನ್ಯ ಒಂದು ವಿಶ್ವಾಸ ಕೂಟ ಅಂತಾರೆ. ಅದಕ್ಕೆ ಸೇರಿರ್ತಾರೆ, ಸಹಜ ಮನುಷ್ಯನ ಕೂಡ. ಈ ಸೆಷನ್ ನಡೆಯೋ ಸಂದರ್ಭದಲ್ಲಿ ನನ್ನ ರೂಮಲ್ಲಿ ದಿನ 15-20 ಜನ ಮೇಲೆ ಊಟ ಮಾಡ್ತೀವಿ ಡೈಲಿ. ಒಂದಿನ ನೀವು ಕರೆದ್ರೆ ಅಲ್ಲಿ ಹೋಗ್ತೀವಿ, ಯಾರು ಕರೆದಲ್ಲೇ ಹೋಗ್ತೋ ನಮ್ಮ ಮನೆಗೆ ಇರ್ತೀವಿ, ಇನ್ನೊಬ್ರು ರೂಮಲ್ಲಿ ಇರ್ತೀವಿ. ಎಲ್ಲ ನಮ್ಮ ವಿಶ್ವಾಸದಲ್ಲಿದ್ದೀವಿ. ಹಂಗಾಗಿ 20 ಜನ 30 ಜನ ಸೇರೋದು ಸಹಜ. ಅದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡ್ರೆ ಉತ್ತರ ಏನು ಕೊಡೋದು? ಯತೀಂದ್ರ ಹೇಳಿಕೆ ನಂತರದಲ್ಲಿ ಸೇರ್ಕೊಳ್ಳೋಂಥದ್ದು ಈ ಹೋದ ಸೆಷನ್ನಲ್ಲೂ ಸೇರಿರೋ ತಮಗೆ ಮಾಹಿತಿ ಇರಬೇಕು ಅನ್ಸುತ್ತೆ. ಅವಾಗ ಯತೀಂದ್ರ ಅವ್ರು ಹೇಳಿಕೆನೇ ಇದ್ದಿಲ್ಲಲ್ಲ. ಮತ್ತೆ ಈಗ ಸೇಮ್ ಮಾಡಲೇಬೇಕಂತ ಖಾಲಿ ಇದೆಯಾ ಕುರ್ಚಿ? ಇಲ್ಲ, ಹೋದ್ರೆ ಇವತ್ತು ಹೋಗ್ಬೇಕಿತ್ತು, ಹೋಗ್ತಾ ಇಲ್ಲ. ಇಲ್ಲಿ ನಂದೊಂದು ಆರಾಧ್ಯ ದೇವ ಗಣಪತಿದೊಂದು ಕಾರ್ತಿಕ ಇದೆ, ಅದು ಕಣ್ಣು ಹೋಗ್ತಾ ಇಲ್ಲ. ಅದು ಇದು ಎಂಥದೊಂದು ಚಳುವಳಿ ಇದೆಯಲ್ಲ, ಓಟ್ ಚೋರಿ ಚಳುವಳಿ ವಿಷಯವಾಗಿ ಹೋಗ್ತಾ ಇದ್ದಾರೆ ಅಷ್ಟೇ. 6ನೇ ತಾರೀಕು ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 6 ಮತ್ತು 9 DK ಶಿವರ್ ಲಕ್ಕಿ ನಂಬರ್. ಹೌದು, 6, 9 ಪ್ರಮಾಣ ವಚನ ಅವ್ರು ತಗೊಳ್ತಾರೆ ಅಂತ ಹೇಳಿದ್ರೆ ಮೊದಲಿಗನೇ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯಿತು ಅಂದರೆ ನಾನೇ ಮೊದಲನೇಗ ಖುಷಿ ಆಗಾದ್ರೆ ಮೊದಲನೇಗ ನಾನೇ. ಈಗ ನೋಡಿ, ನೀವೇನೇ ಮಾಡಿ ಏನೇ ಕೇಳಿ CM ಕುರ್ಚಿ ಖಾಲಿ ಆದಾಗ ಬಂದರೆ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತೀನಿ. ಈಗ CM ಕುರ್ಚಿ ಖಾಲಿ ಇಲ್ದಾಗ ನೀವು ಏನೇ ಮಾಡೋದು ಏನೇ ಕೇಳಿದ್ರು ಅದಕ್ಕೆ ಉತ್ತರ ಎಲ್ಲಿಂದ ಬರುತ್ತೆ? ಬರೋದಿಲ್ಲ. ಹಾಗಾಗಿ ಇದು ಅವಶ್ಯಕತೆ ಇಲ್ಲದ ಚರ್ಚೆ. ನಾವು ಆಗಲಿ ನೀವಾಗಲಿ ಅಥವಾ ಇನ್ನೊಬ್ಬರು ಯಾರೇ ಆಗ್ಲಲ್ಲ, ಸಂಕ್ರಾಂತಿ ಒಳಗಾಗೋದೇನು, ನಾಳೆ ವಾರ ಸೆಷನ್ ಇದೆ, ಅದರೊಳಗಾದ್ರೂ ನಾವು ಖುಷಿನೇ ಪಡೋದು ನಾನೇ ಮೊದಲಿಗ. ನೀವು ಯಾಕೆಂದ್ರೆ ಮುಂಚಿಂದ ನಿಮ್ಗೆ ಹೇಳ್ಕೊಂತ ಬಂದೀನಿ. ಆದರೆ ಈ ಮುಖ್ಯಮಂತ್ರಿ ವಿಷಯನ ನಾನು ಡಿಸೆಂಬರ್ ಮುಗಿಯೋರಿಗೆ ಮಾತಾಡಲ್ಲ ಅಂತ ಹೇಳಿರೋದ್ರಿಂದ ನಿಮಗೆ ಅದಕ್ಕೆಲ್ಲ ಜನವರಿ ರಿಪ್ಲೈ ಕೊಡ್ತೀನಿ. ಸಂಕ್ರಾಂತಿ ಬರ್ತಿದೆ, ಎಲ್ಲರೂ ಒಳ್ಳೇದಾಗ್ತದೆ, ಸ್ವಲ್ಪ ಸಮಾಧಾನ ಕಾಯಿರಿ. ಜನವರಿ ಯಾವಾಗ ಯಾವಾಗ ಬರುತ್ತೋ ಅವಾಗ 2025 ಡಿಸೆಂಬರ್ವರೆಗೂ ಏನು ಮಾತಾಡಲ್ಲ. ಅದೇ ಈ ವರ್ಷನೇ, ಈ ವರ್ಷ ಡಿಸೆಂಬರ್ ಮುಗಿಲಿ ಅಂತ ಹೇಳಿದ್ದೀನಪ್ಪ. ಮುಂದಿನ ವರ್ಷ ಏನು ಹೊಸ ವರ್ಷ ಜನವರಿ ಬರುತ್ತಲ್ಲ ಆ ಟೈಮಲ್ಲಿ ಮಾತಾಡ್ತೀನಿ. ಮತ್ತೆ ಅವಾಗ ಚೇಂಜ್ ಆದ್ವಿ ಅಂತ ನೀವು ಬೇರೆ ಅವರು ಇವಾಗ ಸ್ಟೇಟ್ಮೆಂಟ್ ಕೊಡ್ತೀವಿ ಸರ್ ಬಹಿರಂಗ. ಆದ್ರೆ ಯಾವುದೇ ರೀತಿ ಅಂತ ಒಂದು ಕ್ರಮ ತಗೊಂತಿಲ್ಲ. ನಿಮ್ಮ ಮೇಲೆ ನೋಟಿಸ್ ಎಲ್ಲ ಕೊಡ್ತಾರೆ, ನೀವೇನಾದ್ರು ಮಾತಾಡಿದ್ರೆ ಅಂತ ನೋಟಿಸ್ ಕೊಡ್ತಾರೆ. ಮೊನ್ನೆ CM ಮಗ ಅಂತ ಏನಾದ್ರು ಸುಮ್ಮನೆ ಮಾನ್ಯ ಕೆಪಿಸಿ ಅಧ್ಯಕ್ಷರು ಹೇಳಿದ್ದಾರೆ, ಯತೀಂದ್ರ ಅವ್ರ ಬಗ್ಗೆ ಗಮನ ಹರಿಸಿದ್ದೀನಿ, ಅದನ್ನು ಹೈಕಮಾಂಡ್ ಮುಟ್ಟಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೋ ಅದನ್ನು ಮಾಡ್ತಾರೆ. ಈಗ ಯತೀಂದ್ರ ಅವ್ರು ಮಾತಾಡೋದು ತಪ್ಪೆ, ನಾನು ಮಾತಾಡೋದು ತಪ್ಪೆ, ಯಾರೇ ಮಾತಾಡೋದು ತಪ್ಪೆ. ಈ ಹಿಂದೆ ಮಾತಾಡಿರೋರು ಅನುಭವಿಸಿರೋ ತಾವೆಲ್ಲ ನೋಡಿದ್ದೀರಿ. ಹಾಗಾಗಿ ಯಾರು ಮಾತಾಡಿದ್ರು ತಪ್ಪಿದೆ. ಅಲ್ಲ ಸರ್, ಇಲ್ಲಿ KPCC ಇಂದ ಅವ್ರು ನೋಟಿಸ್ ಕೊಡುವಂತದ್ದು ಮತ್ತೆ ಶಿಸ್ತು ಕ್ರಮ ತಗೊಳ್ಳೋಂಥದ್ದು ಏನಿಲ್ಲ ಸರ್. ಯಾಕಂದ್ರೆ ನಿಮಗೆ ಕೊಟ್ಟಿದ್ದಾರೆ, ಇಲ್ಲಿ ರಾಜ್ಯದಿಂದನೇ ಕೊಟ್ಟಿದ್ದಾರೆ ನಿಮಗೂ ಕೂಡ. ಈಗ KPCC ಇಂದ ಕೊಡ್ತಾರೆ ಅಂದ್ರೆ ಅದೊಂದು ವಿಂಗ್ ಇದೆ, ಶಿಸ್ತು ಪಾಲನಾ ಸಮಿತಿ. ಅವ್ರು ಕೊಡಬೇಕದು. DK ಶಿವಕುಮಾರ್ ಸಾಹೇಬ್ರಿಗೆ ಸಂಬಂಧಪಟ್ಟಿದ್ದಲ್ಲ ಅದು. ಶಿಸ್ತು ಪಾಲನಾ ಸಮಿತಿ ಅವ್ರನ್ನ ಒಂದು ಸತಿ ನೀವು ಕ್ವಶನ್ ಹೋಗಿ ಕೇಳಿದ್ರೆ ಉತ್ತಮ ಆಗ್ತದೆ. ಎಲ್ರಿಗೂ ಹಿಂಗೆ ನೋಟಿಸ್ ಕೊಡ್ತಿದ್ರೆ ಇವ್ರಿಗೆ ಯಾಕೆ ಕೊಡ್ತಿಲ್ಲ ಅನ್ನೋ ನೀವು ಅವ್ರನ್ನ ಹೋಗಿ ಕೇಳಿದ್ರೆ ಅವ್ರು ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿ ಮಗ ಅಂತ ಕೊಟ್ಟಿಲ್ವಾ, ಯಾಕೆ ಕಾರಣಕ್ಕೆ ಕೊಟ್ಟಿಲ್ಲ ಅಂತೇಳಿ. ನಾನು ನೆನ್ನೆನೂ ಹೇಳಿದ್ದೀನಿ, ನಾವು ಮುಖ್ಯಮಂತ್ರಿ ಮಗನೇ ಅಂತ. ನಾವು ನೋಡಿದ್ರೆಲ್ಲ ಗೊತ್ತಿಲ್ಲ ಮಾಧ್ಯಮದಲ್ಲಿ. JH ಪಟೇಲ್ರು ನಮ್ಮ ದೊಡ್ಡಪ್ಪ ಅಂತ ಹೇಳಿದ್ದೀನಿ. ನಮ್ಮ ಚನ್ನಗಿರಿಯಿಂದ ಮುಖ್ಯಮಂತ್ರಿ ಕೊಟ್ಟಂಥ ಊರು. ಯಾಕೆ ನಾವು ಮುಖ್ಯಮಂತ್ರಿ ಮಕ್ಕಳಲ್ವ? ಹಂಗೆಲ್ಲ ಅಲ್ಲ. ಯಾರಿಗಾದ್ರೂ ನೋಟಿಸ್ ಕೊಡ್ತದೆ ಹೈಕಮಾಂಡು. ಮುಂದಿನ ಅವ್ರಿಗೆ ಏನು ಕ್ರಮ ತಗೋದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೀವು ಸಂಬಂಧಪಟ್ಟವ್ರನ್ನ ಹೋಗಿ ಕೇಳಿದ್ರೆ ಉತ್ತಮ. ಜನವರಿ 14 ನಂತರದಲ್ಲಿ ಸಂಕ್ರಾಂತಿ ಮಾತಾಡೋಣ. ಜನವರಿ ಬರಲಿ, ಮಾತಾಡೋಣ, ಟೈಮ್ ಇದೆ. ಭಾಳ ದಿವಸ ಏನಿಲ್ಲ ಸರ್. ಆಯಿತು, ಖುಷಿ ಸುದ್ದಿ ಇದೆ. ಜನವರಿ ಸಂಕ್ರಾಂತಿ ಖುಷಿ ಇರಲೇಬೇಕಲ್ಲ. ಸೂರ್ಯ ಪಥ ಬದಲಾವಣೆ ಆಗ್ತಾನೆ. ರಾಜ್ಯದಲ್ಲಿ ಕೂಡ ಬದಲಾವಣೆ ಆಗಬಹುದಾಗಿದೆ. ಕಾಂಗ್ರೆಸ್ನಲ್ಲೂ ಪಥ ಬದಲಾವಣೆ ಆಗುತ್ತೆ ಸರ್. ಸೂರ್ಯ ಬದಲಾವಣೆ ಆಗೋದ್ರ ಬಗ್ಗೆ ಮಾತಾಡ್ಬೋದು. ಕಾಂಗ್ರೆಸ್ನಲ್ಲಿ ಸೂರ್ಯ ಇಲ್ಲ. ಇಲ್ಲಿರೋದೇನು DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ನಾವುಗಳಿರೋದಿಲ್ಲ. ಸೂರ್ಯ DK ಶಿವಕುಮಾರ್ ಆರಾಧ್ಯ ದೈವ, ಅದ್ರಾಗೆ ಎರಡನೇ ಮಾತಿಲ್ಲ.
ಅದು ಸತ್ಯನೇ, ಅದನ್ನ ಒಪ್ಕೊಂಡಿದ್ದೀನಿ. ಅದಕ್ಕೆ ಮತ್ತೆ ಡಿಸೆಂಬರ್ಗೆ ಅದು ಒಣಗಿದೆಯೋ ಆರಿದೆಯೋ ಏನೋ ಅನ್ನೋದು ನೋಡೋಣ ರಕ್ತ, ಅದಕ್ಕೆ ಜನವರಿಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮಾತಾಡ್ತೀನಿ ಸರ್. ಇಲ್ಲಿ ಜಿಲ್ಲೆಯಲ್ಲಿ ಸಚಿವರು ಬೆಂಬಲಿಗರಿಗೆ ಮಾತ್ರ ಒಂದು ಉನ್ನತ ಹುದ್ದೆ ಕೊಡ್ತಾ ಇದ್ದಾರೆ. ಈಗ ಮೊನ್ನೆ DCC ಬ್ಯಾಂಕಲ್ಲಿ ಅಪೆಕ್ಸ್ ಬ್ಯಾಂಕಿಗೆ ಒಬ್ಬ ಪ್ರತಿನಿಧಿ DCCಯಿಂದ ಕಳಿಸೋದಿತ್ತು. ಅದನ್ನು ದಾವಣಗೆರೆ ತಾಲೂಕಿನವ್ರಿಗೆ ಕೊಟ್ಟರು. ಒಂದೇನಪ್ಪ ಅಂದರೆ ಅವ್ರು ಮುದೇಗೌಡರು ಗಿರೀಶ್ ಅಂತ ನಮ್ಮ ಸಹೋದರರೇ. ಈಗ ನಮ್ಮ ಸಹೋದರರಿಗೆ ಕೊಟ್ಟರು ಅಂತ ನಾನು ಸಂತೋಷ ಪಡೋದಲ್ಲ, ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಗಮನಕ್ಕೆ ತಂದು ಯಾರ್ಯಾರಿಗೆ ಯಾವ್ದು ಕೊಡೋಕ್ಕೆ ಸಾಧ್ಯನೋ ಅದು ತಾಲೂಕು ವೈಸ್ ಕೊಟ್ಟರೆ ಪಕ್ಷ ಬಲಪಡಿಸ್ಬೋದು. ಎಲ್ಲದನ್ನು ಈಗ ಕೆಲವು ನಾಮಿನಿಗಳಿದೆ, ಸರ್ಕಾರ ನಾಮಿನಿಗಳು DCC ಬ್ಯಾಂಕ್, ಅದನ್ನು ಅವರ ಕಾನ್ಸ್ಟಿಟ್ಯೂನ್ಸಿ ಅವರಿಗೆ ಕೊಟ್ಟಿದ್ದಾರೆ. ಇದನ್ನು ಅವರ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟರು. ಅವ್ರದ್ದೊಂದು ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಂಬಿಟ್ರೆ ಜಿಲ್ಲೆಯಲ್ಲಿ ನಾವು ಕಾರ್ಯಕರ್ತರಿಗೆ ಏನು ಉತ್ತರ ಕೊಡೋದು? ಕಾರ್ಯಕರ್ತರು ಇದನ್ನೆಲ್ಲ ನೋಡ್ತಾರೆ. MP ಚುನಾವಣೆಗಳಲ್ಲೆಲ್ಲ ಕೆಲಸ ಮಾಡಿದ್ದಾರೆ. MP ಚುನಾವಣೆ ಮತ್ತೆ ಬರ್ತದೆ, ಇಂಥವೆಲ್ಲ ನೋಡ್ತಾ ಇರ್ತಾರೆ. ಮುಂದಿನ MP ಚುನಾವಣೆಗೆ ಚುನಾವಣೆ ಮಾಡ್ರಪ್ಪ ಹಿಂಗೆ ಶಾಮನೂರು ಕುಟುಂಬದವರೇ ಟಿಕೆಟ್ ಕೊಟ್ಟಿದೆ ಪಾರ್ಟಿ ಅಂತ ನಾವು ಹೆಂಗೆ ಕೇಳೋದು? ಅದನ್ನು ಅವರೇ ನೋಡ್ಬೇಕಾಗ್ತದೆ. ನಾನು ಉತ್ತರ ಕೊಡೋದು ತಪ್ಪಾಗ್ತದೆ. ನಾನು 20 ವರ್ಷ ದುಡಿದೀನಿ, ಹಂಗಾಗಿ ನನಗೆ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಕೊಟ್ಟಿದ್ದು ನಾನು ಸ್ವಾಗತ ಮಾಡ್ತೀನಿ. ನಾನು ಓನ್ಲಿ ಅದೊಂದು ಹೇಳ್ತಿಲ್ಲ. ಅಧ್ಯಕ್ಷ ಸ್ಥಾನ ದಾವಣಗೆರೆ ಉತ್ತರದವರು, ನಾಮಿನಿ ಸರ್ಕಾರ ನಾಮಿನಿಗಳು ದಾವಣಗೆರೆ ಉತ್ತರದವರು, DCC ಬ್ಯಾಂಕ್ ನಾಮಿನಿಗಳಿರ್ತದೆ ದಾವಣಗೆರೆ ಉತ್ತರದವರು, ಈ ಕಡೆ ಅಪೆಕ್ಸ್ ಬ್ಯಾಂಕಿಗೆ ದಾವಣಗೆರೆ ಉತ್ತರದವರು. ಎಲ್ಲ ದಾವಣಗೆರೆ ಕ್ಷೇತ್ರ ಒಂದೇ ನೋಡ್ಕೊಂಡ್ರೆ ಅದರದ್ದೇನು ಕ್ಷೇತ್ರದ MLAಗಳು ಕಾರ್ಯಕರ್ತರಿಗೆ ಉತ್ತರ ಏನು ಕೊಡಬೇಕು? ನಾಳೆ MP ಚುನಾವಣೆ ಅವ್ರದ್ದೇ ಚುನಾವಣೆ, ಆ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ, ಚುನಾವಣೆ ಮಾಡಂಬರ್ರಪ್ಪ ಪಕ್ಷ ನೋಡೋಣ, ಇಲ್ಲಣ್ಣ ಅವರೇ ಉತ್ತರದಲ್ಲಿ ಒಂದು ಡೇಟ್ ಸಿಕ್ಕರು ಸಾಕ್ಬಿಡೋ ಅಂತ ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ಯಾವ ಕಾರ್ಯಕರ್ತರು ಸುಲಭ ಇಲ್ಲ. ನಮ್ಮ ಕಡೆ ಕೆಪಾಸಿಟಿ ಇಲ್ಲ. ಒಂದು ಜಿಲ್ಲಾ ಮಟ್ಟದ ಪದಾಧಿಕಾರಿ ಸ್ಥಾನ ಕೊಡಿಸೋ ಕೆಪಾಸಿಟಿ ನಮ್ಮ ತಾಲೂಕಲ್ಲಿ ಆ ಶಾಸಕರಿಗಿಲ್ಲ ಅಂತ ನಮ್ಮ ತಿಂಗಳ ಕಾರ್ಯಕರ್ತರು ಕೇಳ್ತಾರೆ. ನಾಳೆ ರಿಪ್ಲೈ ಕೊಡ್ತಾರೆ, ರಿಪ್ಲೈಗೆ ಅವರೇ ಆನ್ಸರ್ ಕೊಡಲಿ, ನಾವ್ಯಾಕೆ ಮಾತಾಡೋಣ? ಮುಂದಿನ ದಿನಗಳಲ್ಲಿ ಮತ್ತೆ ಚುನಾವಣೆ ಮಾಡೋದು ಕಷ್ಟ ಆಗುತ್ತೆ. ಕಾರ್ಯಕರ್ತರು ಉತ್ತರ ಕೊಡಬೇಕು. ನಾವು ಕೊಟ್ಟರೆ ಏನಾಗ್ತದಪ್ಪ, ಇವರೇನೋ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಮಗೆ ಅನ್ನಂಗೆ, ಇವ್ರು ತಪ್ಪು ತಿಳ್ಕೊಂತಾರೆ. ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ಸಂದರ್ಭ ಬಂದಾಗ ಹೋಗ್ತಾರಲ್ಲ ತಾಲೂಕುಗಳಿಗೆ, ಅವಾಗ ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ಯಾವ್ಯಾವ ತಾಲೂಕಿಗೆ ಏನೇನು ಕೊಟ್ಟಿರಪ್ಪ ಮಾಹಿತಿ ಕೊಡ್ರಿ ಅಂತ, ಅವಾಗ ಉತ್ತರ ಕೊಟ್ಕೊಳ್ಳಿ ಬಿಡ್ರಿ, ನಾವ್ಯಾಕೆ ಮಾತಾಡೋಣ? ಸರಿ, ಸಚಿವರ ಬಗ್ಗೆ ತಾಲೂಕು ಮಟ್ಟದಲ್ಲಿ ಒಂದು ಅಸಮಾಧಾನ ಇದೆ ಅಂದಂಗೆ ಐತೆ ಕಾರ್ಯಕರ್ತರಲ್ಲಿ. ನೀವು ಒಂದ್ಸರಿ ಕಾರ್ಯಕರ್ತರು ರಿವ್ಯೂ ಮಾಡಿರಿ, ಹೊನ್ನಾಳಿಗೆ ಹೋಗಿ ಕಾರ್ಯಕರ್ತರು ರಿವ್ಯೂ ಮಾಡಿರಿ. ಮೊನ್ನೆ ನಡೆದಂಥ ಒಂದು DCC ಬ್ಯಾಂಕ್ ಇದಕ್ಕೆ ಕಳಿಸಿದ್ರಲ್ಲ ಅಪೆಕ್ಸ್ ಬ್ಯಾಂಕಿಗೆ, ಅದರೊಳಗೆ ನಮ್ಮ ಸುರೇಂದ್ರು ನಮ್ಮ ಹೊನ್ನಾಳಿ ಶಾಸಕರು ಮಗನೂ ಸೀನಿಯರ್ ಇದ್ದರು, 2ನೇ ಸರಿ ಆಯ್ಕೆಯಾಗಿದ್ದಾರೆ. ಇವರು ಮೊದಲನೇ ಬಾರಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೊಟ್ಟಿಲ್ಲ ಅನ್ನೋ ಉದ್ದೇಶಕ್ಕೆ ಅಲ್ಲಿ ಅಸಮಾಧಾನ ಆಗಿದೆ. ನನಗೂ ತುಂಬ ಜನ ಫೋನ್ ಮಾಡಿದ್ರು, ನೋಡಪ್ಪ ನಮ್ಮಲ್ಲಿ ಒಬ್ಬರು BJP ಗೆದ್ದಿದ್ದಾರೆ, ಇನ್ನೊಬ್ರು ಗೆದ್ದಿರೋ ಅಂತ ನಮ್ಮ ಪಾರ್ಟಿಯಿಂದನೇ, ಬಟ್ ಜೂನಿಯರ್ ಇದ್ದರೆ ನಾನು ಒತ್ತಡ ಹಾಕಕ್ಕೆ ಬರಲ್ಲ, ನಿಮ್ಮ ತಾಲೂಕಿಗೆ ಕೊಟ್ಟಿಲ್ಲ, ನೀವು ಮಂತ್ರಿಗಳು ಕೇಳ್ರಿ ಅನ್ನೋದನ್ನೇ ಉತ್ತರ ಕೊಟ್ಟೆ. ಭಾಳ ಜನ ನನಗೆ ಫೋನ್ ಮಾಡಿದ್ರು. ಆದರೆ ಅಸಮತೋಲನ ಆಗಬಾರ್ದು, ಸರಿಪಡಿಸಿದ್ರೆ ಉತ್ತಮ, ಪಾರ್ಟಿಗೆ ಉತ್ತಮ. ಆಗಬಾರ್ದು. ಸರ್, ಚನ್ನಗಿರಿ ಗುರುಭವನ ಅರ್ಧಕ್ಕೆ ನಿಂತಿದೆ, ಕೋಟ್ಯಾಂತರ ರೂಪಾಯಿ. ಅದೇನೋ ಏನಿಲ್ಲ, ಅರ್ಧ ಅಂತ ಸಮಸ್ಯೆ ಆಗಿತ್ತು, ಸಾಲ್ವ್ ಮಾಡ್ತಾ ಇದ್ದೀನಿ. ಸಾಲ್ವ್ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲ ಸರ್, ನಿಮ್ಮ ಗ್ರಾಮದವರೇ PDO ಸರಿಯಾಗಿ ಮಾತು ಕೇಳ್ತಿಲ್ಲ, ಅಲ್ಲಿ ಗ್ರಾಮದಲ್ಲಿ ಎಲ್ಲ ಒಂಥರ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ಬಿಟ್ಟು. ಇಲ್ಲಿ ನಿಮ್ಮ ಹಿರೇಕೊಗಲೂರು ಪಂಚಾಯತಿಲಿ ಒನ್ನಮ್ಮ ಅಂತ ಬಿಟ್ಟು ನೋಡಿ ಸರ್. ಇಲ್ಲ, ಆ ಥರದವ್ರು ಯಾರು ಇಲ್ಲ. ಹಂಗೆ ಯಾರು ನನ್ನ ಗಮನಕ್ಕೆ ಬಂದು ನಾನು ಸರಿ ಮಾಡ್ತೀನಿ. ಬಂದು 4 ತಿಂಗಳು PDOಗಳೇನು ದೌರ್ಜನ್ಯ ಮಾಡ್ತಾರೆ? ಅಲ್ಲ, ಬಂದು 4 ತಿಂಗಳಿಗೆ ಆ ಥರ ಮಾಡ್ತಾರೆ ಅಂದ್ರೆ ಕಂಪ್ಲೇಂಟ್ ಬಂದಿದೆ ನಮಗೆ, ಅದಕ್ಕೋಸ್ಕರ ಹೇಳ್ತೀನಿ. ನೋಡ್ತೀನಿ, ನನ್ನ ಗಮನದಲ್ಲಿಲ್ಲ. ನೀವು ಈಗ ಹೇಳಿದಿರಿ, ಆ PDO ಕರ್ಸಿ ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.